ಶಾರುಖ್ ಖಾನ್ ಏನ್ ಸರ್? ಯಾವುದು ಸರ್? ಸರ್ ಕೇಳಿಸ್ಲಿಲ್ಲ. ಶಾರುಖ್ ಖಾನ್ ಮಗನ್ ಹಾ ಬೆಂಗಳೂರಲ್ಲಿ ಬಹಳ ಅಡ್ಡಾಡ್ತಾರೆ. ಹಾ ಸರ್, ಅದು ಏನಾಗಿದೆ ಅಂದ್ರೆ ಶಾರುಖ್ ಖಾನ್ ಮಗ, ಸಾರಿ, ಅವ್ರು ನನಗೆ ಹಳೆ ಪರಿಚಯ, ಹಳೆ ಫ್ರೆಂಡ್. ನಾನು 2017 ನಾನು ಬಾಂಬೆಗೆ ಯಾವಾಗ ಬೆಂಗಳೂರು ಬಿಟ್ಟು ಬಾಂಬೆಗೆ ಬಿಟ್ಟು ಹೋಗಿದ್ದೆ ಅಲ್ಲ, ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯೋಕ್ಕೆ. ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ಅಷ್ಟೇ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವನು ಇವಾಗ ಮೊನ್ನೆ ಬೆಂಗಳೂರು ಬಂದಾಗ ಅವ್ನು ನನ್ಗೆ ಫೋನ್ ಮಾಡಿದ್ದ. ಸರ್ ಬ್ರೋ, ಈ ಥರ ನಾನು ಬರ್ತಾ ಇದ್ದೀನಿ, ಐ ವಾಂಟ್ ಯು ಟು ಕಮ್ ಅಂದ್ರೆ, ಬಾ ನನ್ನ ಜೊತೆ ಬಾ ಅಂತೇಳಿ. ಸರಿ ಆಯ್ತು ಬರ್ತೀನಿ. ಫ್ರೆಂಡ್ ಆದ್ಮೇಲೆ ಅವನು ನನ್ಗೆ ಬಂದಿದ್ದಾನೆ ಅಂದ್ರೆ ಈಸ್ ಮೈ ಗೆಸ್ಟ್. ಸೊ ಹಾಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ. ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನೇನ್ ಮಾಡಿದ, ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ. ಇಲ್ಲ, ನಾನು ಇಷ್ಟು ಜನ ನನಗೆ ತಡ್ಕೊಳಕ್ ಆಗಲ್ಲ, ಜನ ನನ್ನ ಮೈ ಮೇಲೆನೆ ಬೀಳ್ತಿದ್ದಾರೆ, ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ. ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬೋದು, ಬೌನ್ಸರ್ಸ್ ಆಗ್ಬೋದು, ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಇವ್ನ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡೇ ಅವ್ನ ಮ್ಯಾನೇಜರ್. ಅವನೇನು ಹೇಳ್ದ, ಸರಿ ನಾನು ಹೆಂಗೋ ಒಂದು ಮಾಡಿಬಿಟ್ಟು ಡಿಪಾರ್ಟ್ಮೆಂಟ್ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವ್ನ ಪಾಪ ಹೋದ. 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ಏನೇನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ, ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಬಾಲ್ಕನಿಗೆ ಬಂದ್ವಿ. ಆಲ್ಮೋಸ್ಟ್ 50% ಜನ ಖಾಲಿ ಆಗೋಗ್ಬಿಟ್ಟಿದ್ರು. ಇನ್ನೂ ಆಗಿಲ್ಲ. ಹಿಂಗಂದ್ರೆ ನಾವು 1:30, 12:30 1 ಗಂಟೆ ಆಗೋಗ್ಬಿಟ್ಟಿತ್ತು. ಈಗ ಎಲ್ರು ಗೊತ್ತಾಗಿ 12:30 1 ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ನಾವು ಹೋಟ್ಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ಅಲ್ಲಿ ಅವನೊಂದು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನ ಜನಕ್ಕೆ ತೋರಿಸ್ತಿದ್ರೆ ಅದು ತಪ್ಪು. ಅವ್ನು ತೋರಿಸೋ ಒಂದು ಫ್ರೆಂಡ್ಗೆ. ಈಗ ನಾನು ಈ ಫ್ರೆಂಡ್ಸ್ ಜೊತೆ ಬಾರೋ ಹೋಗು ಅಂತ ಹೇಳ್ತೀವಿ, ಅದು ತಪ್ಪ. ಈಗ ನಾನು ದೊಡ್ಡವ್ರಿಗೆ ಹೇಳಿದ್ರೆ, ಇನ್ನೊಬ್ರಿಗೆ ಹೇಳಿದ್ರೆ, ಬೇರೆಯವ್ರಿಗೆ ಹೇಳಿದ್ರೆ ತಪ್ಪು. ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗೆ ತಗೊಂಡು ಅವನದನ್ನ ಮಾಡಬಾರ್ದಿತ್ತು, ಅದನ್ನ ತಪ್ಪು ಅದು ಇದು ಅಂತ ಜನಕ್ಕೆ ತೋರಿಸಿದ್ರೆ ಖಂಡಿತ ಅಲ್ಲೂ ತಪ್ಪು. ಅವ್ನ ಜನಕ್ಕೆ ತೋರಿಸಿಲ್ಲ, ಅವನೊಂದು ಫ್ರೆಂಡ್ಗೆ ತೋರಿಸ್ಕೊಂಡ್ರು. ಅದ್ ನೆಕ್ಸ್ಟ್ ಡೈರೆಕ್ಷನ್ ನೋಡಿ ಅವ್ನ ಅಲ್ಲೇ ನಗ್ತಾವನೆ. ಅಷ್ಟೇ ಸರ್. ಡ್ಯೂರೇಷನ್ ಎಷ್ಟು ಫಿಲ್ಮ್ ಡ್ಯೂರೇಷನ್ ಎಷ್ಟು? ಸರ್ ನನ್ನ ಪ್ರಕಾರ ಒಂದು 2 hours 34 minutes ಬರುತ್ತೆ ಸರ್. ಏನ್ ಸರ್? ಸರ್ 6 ಇದೆ ಸರ್ ಹಾಡು. ಒಂದು ಬಿಡ್ತೀನಿ ಸರ್. ಈಗ ಅಂದ್ರೆ ಮೂರು ಬಿಟ್ಟಿದ್ದೀನಿ ಸದ್ಯಕ್ಕೆ. ಒಂದು ಅಯ್ಯೋ ಶಿವನೇ ಹಾಡ್ಬಿಟ್ಟಿದ್ದೀನಿ, ಒಂದು ಬ್ಲಡಿ ಲವ್ ಅಂತ, ಅದಾದ್ಮೇಲೆ ಒಂದು ಬಿಟ್ಕೊಂಡು ಒಂದೊಂದು ಹಾಡ್ಬಿಟ್ಟೆ. ಮೊನ್ನೆ ರೀಸೆಂಟ್ಲಿ ಒಂದೊಂದು ವಾರ ಹಿಂದೆ ನಾನು ಪ್ಯಾಥೋ ಸಾಂಗ್ ಬಂದ್ಬಿಟ್ಟೆ. ಫುಲ್ ವಿಜುವಲ್ ಸಾಂಗ್ಸ್ ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಬಿಟ್ಟೆ ನಾನು. ಅನಿಲ್ ಕುಮಾರ್ ಅಂತ ಹೇಳಿ ಸರ್, ಲೋಕಿ ಪ್ರೊಡಕ್ಷನ್ಸ್ ಅಂತ ಹೇಳಿ ಸರ್. ಜನವರಿ 23 ಸರ್. ಅದು ನಿರ್ಮಾಪಕರಿಗೆ ಕೇಳಬೇಕು ಸರ್, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನನಗೆ ಏನ್ ಕೆಲಸ ಕೊಟ್ಟಿದಾರೋ ಅದನ್ನ ನಾನು ಕರೆಕ್ಟ್ ಆಗಿ. ತುಂಬಾ ಜನ ಇದ್ದಾರೆ ಸರ್. ಅಚ್ಯುತ್ ಸರ್ ಇದ್ದಾರೆ, ರಂಗಾಯಣ ರಘು ಅವರು ಇದ್ದಾರೆ, ಇನ್ನು ತುಂಬಾ ಹಿರಿಯರು ಇದ್ದಾರೆ. ಅದನ್ನ ಅವ್ರ ಹೆಸರುಗಳು ನಾವು ರಿವೀಲ್ ಮಾಡಬಾರ್ದು. ಜನಕ್ಕೆ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ದೀವಿ. ಏನಕ್ಕಂದ್ರೆ ಇತ್ತೀಚೆಗೆ ಜನ ಪಾಪ ಥಿಯೇಟರ್ ಬರ್ತಾ ಇಲ್ಲ. ನಾನ್ ರೀಸೆಂಟ್ಲಿ ಈಗ ಸೋಷಿಯಲ್ ಮೀಡಿಯಲ್ಲಿ ಆಗ್ಬೋದು, ಮಾಧ್ಯಮದಲ್ಲಿ ಆಗ್ಬೋದು, ಪಾಪ ಎಲ್ಲ ಆರ್ಟಿಸ್ಟ್ಗಳು ಜನಕ್ಕೆ ಕಂಪ್ಲೇಂಟ್ ಮಾಡ್ತಾವ್ರೆ. ಜನಗಳು ಯಾವತ್ತೂ ಅವ್ರು ತಪ್ಪಿರಲ್ಲ. ಒಳ್ಳೆ ಸಿನಿಮಾ ಇದ್ರೆ ಅವ್ರು ಯಾವತ್ತೂ ಕೈ ಹಿಡಿತಾರೆ, ಅವ್ರು ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಸಿನಿಮಾ ಕೊಟ್ಲ ನಮ್ದ್ರಲ್ಲಿ ನಾವು ತಪ್ಪಿಟ್ಕೊಂಡು ಅವ್ರ ಮೇಲೆ ನಾವು ಅದನ್ನ ಭಾರ ಹಾಕಿದ್ರೆ ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಒಳ್ಳೆ ಸಿನಿಮಾ ಮಾಡಿ ಜನ ಬರ್ತಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ ಸರ್. ಸರ್ ಏನ್ ಸರ್? ಇಲ್ಲ ಸರ್, ಎಲ್ಲ ಫುಲ್ ಕರ್ನಾಟಕಲ್ಲೇ ಆಗಿರೋದು ಸರ್, ಫುಲ್ ಸಿನಿಮಾ. ಸರ್ ಓನ್ಲಿ ಕನ್ನಡ ಸರ್, ಓನ್ಲಿ ಕನ್ನಡ. ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀನಿ. ಒಂದ್ 2 ದಿನ 3 ದಿನ ಬಿಟ್ಕೊಂಡ್ರೆ 26ನೇ ತಾರೀಕು ನನಗೆ ಅಲ್ಲಿ ಬೇರೆ ಕಡೆ ಥಿಯೇಟರ್ ಸಿಕ್ಕಿದೆ. ಅಮೆರಿಕ ಆಗ್ಬೋದು, ಲಾಸ್ ಏಂಜಲೀಸ್ ಆಗ್ಬೋದು, ಎಲ್ಲ ಕಡೆ ಆಲ್ಮೋಸ್ಟ್ ವರ್ಲ್ಡ್ ವೈಡ್. ಗಲ್ಫ್ ಕಡೆ ಕನ್ನಡ ರಿಲೀಸ್ ಮಾಡ್ತೀನಿ, ಯಾವ ಭಾಷೆ ರಿಲೀಸ್ ಮಾಡ್ತಿಲ್ಲ. ಕರ್ನಾಟಕಲ್ಲೇ ಸರ್. ಈಗ ಗೊತ್ತಿಲ್ಲ ಸರ್, ತುಂಬಾ ಬೇಗ ಆಗೋಗುತ್ತೆ, ನೋಡ್ಬೇಕು ಅವಾಗ ಡಿಸ್ಟ್ರಿಬ್ಯೂಟರ್ ಡಿಮಾಂಡ್ ಹೆಂಗಿದೆ ಏನಿದೆ ಅಂತ ಹೇಳಿ. ಹಿಂಗಂದ್ರೆ ಬೇರೆ ನನ್ನ ಟೈಮಲ್ಲೂ ಬೇರೆ ಸಿನಿಮಾಗಳು ಇದೆ. ಈಗ ದುನಿಯಾ ವಿಜಯ್ ಸರ್ದೆ ಲ್ಯಾಂಡ್ ಸಿನಿಮಾ ಇದೆ, ಆ ಟೈಮ್ಗೆ ಅವರು ಬರ್ತಿದ್ದಾರೆ. ಸೊ ನೋಡ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡಿ. ನಾನೇ ಮಾಡಿದ್ದೀನಿ ಸರ್. ಫಸ್ಟ್ ಸಿನಿಮಾ ನಾನು ಮಾಡಿರ್ಲಿಲ್ಲ, ಸ್ವಲ್ಪ ಕಾನ್ಫಿಡೆಂಟ್ ಇರಲಿಲ್ಲ ನಾನು, ಆದ್ರೆ ಈ ಸಿನಿಮಾ ಡಬ್ಬಿಂಗ್ ನಾನೇ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬೇಜಾರಾಗತ್ತೆ ಸರ್, ಯಾಕಂದ್ರೆ ನನಗೆ ನಿಜ ಜೀವನದಲ್ಲಿ ನನಗೆ ಅಣ್ಣ ಅಂತ ಯಾರು ಇಲ್ಲ. ಆ ಜಾಗನ ಅವ್ರು ತುಂಬಿಕೊಂಡ್ರು, ಅದನ್ನ ಅವ್ರನ್ನ ಕರ್ತವ್ಯನ ಅವ್ರು ನಿಭಾಯಿಸಿದ್ರು. ಸೊ ನನ್ನ ಮೊದಲನೇ ಸಿನಿಮಾಗ ಒಂದು ಬೆನ್ ಹಿಂದೆ ಒಂದು ಅಣ್ಣನಾಗಿ ಅವ್ರು ನಿಂತ್ಕೊಂಡ್ರು. ಈ ಸಿನಿಮಾದಲ್ಲಿ ಅವ್ರು ಇಲ್ಲ. ಏನಕ್ಕಂದ್ರೆ ಪಾಪ ಅವ್ರದ್ದಾದಂಥ ನೋವುಗಳು, ಅವ್ರದ್ದಾದಂಥ ಪ್ರಾಬ್ಲಮ್ಗಳು ಇದೆ, ನಿಮ್ಗೆಲ್ರಿಗೂ ಗೊತ್ತ ಹಾಗೆ.
ಬೇಜಾರಾಗುತ್ತೆ ಸರ್, ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಅವ್ರಿಗೆ ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ. ಯಾಕಂದ್ರೆ ಅವ್ರು ಇರ್ತಿದ್ರೆ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಹುಮ್ಮಸ್ಸ, ಒಂದು ಸ್ವಲ್ಪ ಎನರ್ಜಿ ಇನ್ನೂ ಜಾಸ್ತಿ ಇರ್ಬೋದೇನೋ. ಪರ್ಮಿಷನ್ ತಗೊಂಡಿರೋ ತಕ್ಷಣ ಮೀಟಿಂಗ್ ಮಾಡಿದ್ದಲ್ಲ ಸಿನಿಮಾ ರಿಲೀಸ್ ಇದೆ ಅಂತ ಏನಾದ್ರು ಮಾಹಿತಿ ಕೊಡ್ತೀರಾ? ಸರ್ ಇಲ್ಲಿವರೆಗೂ ನಾನು ಹೋಗಿರ್ಲಿಲ್ಲ ಸರ್. ಪರ್ಮಿಷನ್ ತಗೊಂಡಿಲ್ಲ. ಖಂಡಿತ ಹೋಗ್ತೀನಿ ಸರ್. ನನಗೇನೋ ನಿರೀಕ್ಷೆ ಇದೆ, ನನ್ನ ಸಿನಿಮಾ ರಿಲೀಸ್ ಮುಂಚೆ ಅವರು ಜೈಲಿಂದ ಆಚೆ ಬರ್ತಾರೆ ಅಂತ ಹೇಳಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಾನಂತೂ ಹೋಗಿ ಹೋಗ್ತೀನಿ ಸರ್. ಯಾಕಂದ್ರೆ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಅವ್ರಿಗೆ ಅಣ್ಣ ಅಂತ ಸುಮ್ಮನೆ ಬಾಯಿ ಮಾತಿಡೋದಲ್ಲ, ಅದನ್ನ ನಾವು ಹಂಗೆ ನನ್ನ ತಮ್ಮ ಆಗಿ ಅವ್ರಿಗೆ ಅಷ್ಟೇ ಗೌರವ ಕೊಡಬೇಕು. ಸೊ ನಂದು 2ನೇ ಸಿನಿಮಾ ಚಿತ್ರ ಆಚೆ ಬರೋ ಮುಂಚೆ ನಾನು ಥಿಯೇಟರ್ಗೆ ಹೋಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ತಗೊಂಡೇ ಬರ್ತೀನಿ ಸರ್. ಸರ್, ಇದು ನಿಮ್ಮ ವೈಯಕ್ತಿಕ ಪ್ರಶ್ನೆ ಸರ್. ಹಂಪಿ ಯೂನಿವರ್ಸಿಟಿ ಹೋಗಿದ್ದೀರಾ, ನೀವು ಪುಸ್ತಕಗಳನ್ನು ನೋಡಿದರೆ ಯಾವ ಪುಸ್ತಕ ಪ್ರೇಮಿಲ್ಲ ಸರ್? ಸರ್ ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಓದಲ್ಲ, ಅಂದ್ರೆ ಟೈಮ್ ಸಿಕ್ಕಿದಾಗ ಸ್ವಲ್ಪ ಸ್ವಲ್ಪ ಓದ್ತೀನಿ. ಯಾಕಂದ್ರೆ ನಂದು ಇರೋ ಶೆಡ್ಯೂಲ್ಸ್ಗೆ, ನನ್ಗಿರೋ ಕೆಲಸಕ್ಕೆ ಸ್ವಲ್ಪ ಬುಕ್ಸ್ಗಳು ಓದೋದು ಕಮ್ಮಿ ನಾನು. ವಿದೇಶಗಳಲ್ಲೂ ಭೇಟಿ ಆಗಿದ್ದೀರಾ? ಹೌದು ಹೌದು ಹೌದು. ಏನಕ್ಕೋಸ್ಕರ? ಅದೇ ಪ್ರಚಾರಕ್ಕೆ, ಸಿನಿಮಾ ಬಗ್ಗೆ ಹೇಳೋಣ, ತಿಳ್ಸೋಣ, ಹಾಡುಗಳು ನಮ್ದು ಏನು ಹೊರಗಡೆ ಬಂದಿದ್ಯೋ ಅದೆಲ್ಲ ಅವ್ರಿಗೆ ತೋರಿಸಿ ಈ ಥರ ಡೇಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.